ನನ್ನ ಕೆಲಸದ ಮೇಲೆ ನಾನು ಶ್ರಮದ ಮೇಲೆ ಕೆಲಸ ಮಾಡೋಂಥ ವ್ಯಕ್ತಿ. ಹಂಗಾಗಿ ನನ್ನ ಶ್ರಮದ ಮೇಲೆ ಭಗವಂತ ಇವತ್ತು ರಾಜಕಾರಣದಲ್ಲಿ ಕಳ್ಕೊಂಡಿರ್ಬೋದು, ಮುಂದೆ ದೇವರ ಅವಕಾಶವನ್ನು ಕೊಡ್ಬೋದೇನೋ. ಸರ್, ಯತ್ನಾಳ್ ಬಣದ ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿಲ್ಲ? ಅಲ್ಲ, ಯತ್ನಾಳ್ ಅವರು ಯಾರು ರೀ? ನಮ್ಮ ಪಾರ್ಟಿ ಹಿರಿಯ ನಾಯಕರು, ಕೇಂದ್ರದ ಮಂತ್ರಿಗಳ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಅವ್ರು ಕೇಂದ್ರ ರೈಲ್ವೆ ಮಂತ್ರಿಗಳಿಗೆ ಕೆಲಸ ಮಾಡಿದ್ದಾರೆ. ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ, ಎಲ್ಲರೂ ಕೂಡ ಒಂದೇ. ಈ ಘಟನೆ ಆದ್ಮೇಲೆ ಎಲ್ಲರೂ ಕೂಡ ಸಂಪರ್ಕದಲ್ಲಿ ರೀ. ನಾನು ರಮೇಶ್ ಅಣ್ಣ ಹತ್ರ ಕೂಡ ಮಾತಾಡಿದ್ದೀನಿ, ಯತ್ನಾಳ್ ಅವ್ರ ಹತ್ರ ಕೂಡ ಮಾತಾಡೀನಿ, ಈ ಕಡೆ ನಮ್ಮ ವಿಜೇಂದ್ರ ಅವ್ರ ಹತ್ರ ಕೂಡ ಮಾತಾಡಿ, ಎಲ್ಲರ ಹತ್ರ ಮಾತಾಡಿದ್ದೀನಿ. ನನಗೇನು ರೀ, ಯಾವತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನ ಎಲ್ಲೋ ಒಂದು ಕಡೆ ಅವ್ರವರು ಎಲ್ಲೋ ವೈಮನಸ್ಸು ಇರೋ ಕಾರಣ ಅದರಲ್ಲಿ ನಾನು ಬೆಳೆ ಬೇಯಿಸ್ಕೋಬೇಕನ್ನಂಥ ಮನುಷ್ಯ ನಾನು ಅಲ್ಲ ರೀ. ಯಾವತ್ತಿದ್ರು ಕ್ಲಿಯರಾಗಿ ನನಗೆ ಯಾವತ್ತೂ ಕೂಡ ಸ್ಪಷ್ಟತೆ ಇರ್ತದೆ. ರಾಜಕಾರಣದಲ್ಲಿ ಆಗಿರ್ಬೋದು, ಯಾವುದೇ ವಿಚಾರದ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತೀನಿ ರೀ. ಯಾವತ್ತಿದ್ರು ಕೂಡ ಯಾರೋ ಒಬ್ಬರನ್ನ ಏನೋ ತೊಂದರೆ ಮಾಡಿ ನನಗೆ ಸ್ಥಾನ ಕೊಡಬೇಕನ್ನಂಥ ಮನುಷ್ಯ ಅಲ್ರಿ. ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಯಾವತ್ತಿದ್ರು ಕೂಡ ಪಾರ್ಟಿ ಸಲುವಾಗಿ ಇರೋಂಥ ವ್ಯಕ್ತಿ, ಪಾರ್ಟಿ ಸಲುವಾಗಿ ಕೆಲಸ ಮಾಡೋಂಥ ವ್ಯಕ್ತಿ. ಪಾರ್ಟಿ ಅಧಿಕಾರ ಕೊಟ್ಟಂಥ ಟೈಮಲ್ಲಿ ಕೂಡ ಕೆಲಸ ಮಾಡಿದ್ರೆ, ಅಧಿಕಾರ ಇಲ್ಲಾರ್ದಂಥ ಟೈಮಲ್ಲಿ ಕೂಡ ಕೆಲಸ ಮಾಡಿ ಪಾರ್ಟಿ ಸಂಘಟನೆ ಮಾಡ್ತೀವಿ. ಹಂಗಾಗಿ ಯಾರೋ ಮಧ್ಯದಲ್ಲಿ ಹೋಗಿ ನನಗೇನನ್ನು ಕೊಡ್ರಿ ಅನ್ನೋಂಥ ಮನುಷ್ಯ ಕೂಡ ನಾನು ಅಲ್ರಿ. ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕಂದ್ರೆ ರಾಜಕಾರಣ ಮಾಡೋಂಥ ವ್ಯಕ್ತಿ ನಾನು. 2018 ಚುನಾವಣೆ ಸಂದರ್ಭದಲ್ಲಿ ರಾಮುಲು ಅವರ DCM ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಚರ್ಚೆ. ಅದಾದ ಬಳಿಕ ರಾಮುಲು ಅವರು DCM ಆಸೆ ಪಡಲಿಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡಿದರು. ಈಗ ಈ ಅಧಿಕಾರದ ಸಂದರ್ಭದಲ್ಲಿ ಈ ಪಾರ್ಟಿ ಯಾಕೆ ಅಲ್ಲ, ಅವತ್ತಿನ ಸಂದರ್ಭದಲ್ಲಿ ಹಿಂಗಿತ್ತು. ಅವತ್ತಿನ ಸಂದರ್ಭದಲ್ಲಿ ನಾನು ಮತ್ತು ಯಡಿಯೂರಪ್ಪನವರು 2018, 19 ಬಹುಶಃ ನಾನು ಲೋಕಸಭಾ ಸದಸ್ಯರಾದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಕರ್ನಾಟಕ ಬರುವಂಥ ಟೈಮಲ್ಲಿ ಅವತ್ತು 109 ಸ್ಥಾನಗಳು, ನಮಗೆ 104 ಸ್ಥಾನಗಳು, 5 ಸ್ಥಾನಗಳು ಬಂದು. ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಏನಂದ್ರೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಬೇಕು, ರಾಮುಲು ಉಪಮುಖ್ಯಮಂತ್ರಿ ಆಗಬೇಕನ್ನಂಥದ್ದು ಇಡೀ ರಾಜ್ಯದ ಜನರು ಘೋಷಣೆ ಆಗಿರೋ ಕಾರಣ ಅವತ್ತಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇಲ್ಲ, ರಾಮುಲು ಅವ್ರು ನಾನು ಮುಖ್ಯಮಂತ್ರಿ ಆದರೆ ಯಡಿಯೂರಪ್ಪನವರು ನಾನು ರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ನಾನು ಹೇಳಿದ್ದೆಲ್ಲ ಎಲ್ಲ ಲೋಕಸಭಾ ಸದಸ್ಯರು ಅವತ್ತು 19 ನಡೆಯುವಂಥ ಟೈಮಲ್ಲಿ ಕೂಡ ಲೋಕಸಭಾ ಸದಸ್ಯರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರಾಮುಲು ಅವರು ಇವತ್ತು ಕೇಂದ್ರದಿಂದ ಯಡಿಯೂರಪ್ಪರು ರಾಮುಲು ಅವರು ಇಬ್ಬರೇ ಬಂದಿರೋ ಕಾರಣ ಉಪಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಎಲ್ಲರ ಬಾಯಲ್ಲಿ, ನಾನು ಹೇಳಿದಲ್ಲ, ಎಲ್ಲರ ನಾಲಿಗೆ ಮೇಲೆ ರಾಮುಲು ಅವ್ರಿಗೆ ಒಂದು ಅವಕಾಶ ಸಿಗ್ತದಪ್ಪ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊತಾ ಇದ್ರು. ಅವತ್ತು ಏನೋ ಅವಕಾಶ ಸಿಕ್ಕಿಲ್ಲ. ಅವತ್ತು ನಾವು ಅಂದ್ಕೊಂಡಿದ್ದ ಆಸೆ ನಾವು ನೆರವೇರಿಸಿಲ್ಲ. ಹಂಗಾಗಿ ಭಗವಂತ ಇವತ್ತು ಏನಿಲ್ಲಾರ್ದಂಥ ಟೈಮಲ್ಲಿ ಕೂಡ ರಾಮುಲು ಅವರು ಕೊಡ್ತೀವಿ ಅನ್ನಂತ ಮಾಡ್ತಾ ಅವತ್ತು ಗಟ್ಟಿಯಾಗಿರೋ ಕಾರಣ ಮುಂದೆ ಏನೋ ಅವಕಾಶನೂ ಮಾಡಿಕೊಡ್ಬೋದೇನೋ ನೋಡೋಣ. ಕಾಯ್ದು ನೋಡ್ತೀನಿ ಎಲ್ಲ ವಿಚಾರದಲ್ಲಿ. ಅಲ್ಲ, ನಮ್ಮ ಎಲ್ಲ ಇಲ್ಲಿ ಇಡೀ ರಾಜ್ಯದಲ್ಲಿದ್ದಂಥವ್ರು ಚಾಮರಾಜನಗರ ಜಿಲ್ಲೆಯವರು ಕೂಡ ಕರೀತಾರೆ. ಹಂಗಾಗಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜನರು ಕೂಡ ನಮಗೆ ಬಾ ಅಂತಾರೆ. ಯಾಕಂದರೆ ರಾಮುಲು ಅವ್ರು ಯಾವತ್ತು ಎಲ್ಲೆಲ್ಲಿ ಹೋಗಿ ನಿಂತಾನೋ ಅವತ್ತೆಲ್ಲ ಕೂಡ ಪಾರ್ಟಿಗೆ ಲಾಭ ಆಗಿದೆ. ಅಲ್ಲ, ಅವರಾಗಿ ಎಲ್ಲರೂ ಕೂಡ ಕರೀತಾರೆ, ಸಹಜ, ಕರೆಯೋದೇನಂತೂ ಸಹಜ. ನನಗೆಲ್ಲಿ, ಯಾಕಂದರೆ ನಾನು ಕೂಡ ಯಾವತ್ತು ಕೂಡ ರಾಜಕಾರಣದಲ್ಲಿ ಯಾವತ್ತು ಕೂಡ ನಾನು ಅಂದ್ಕೊತಾ ಇದ್ದೆ. ನಾನು ಯಾವತ್ತಿದ್ರು ಕೂಡ ಇಲ್ಲಪ್ಪ ನನಗೆ ಈ ಓದ್ ಕಡೆ ಎಲ್ಲ ಕೂಡ ಗೆಲಿತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು. ನಾನು ಮೊನ್ನೆ ಸೋತ ನಂತರ ನನಗೆ ಗೊತ್ತಾಗಿದೆ ಯಾವ ರೀತಿಯಲ್ಲಿ ಸೋತ್ರೆ ಹೆಂಗಿರುತ್ತೆ ಅಂತೇಳಿ ಇವತ್ತು ನೋವನ್ನು ಪಡಿತಿದ್ದೀನಿ. ಪುನಃ ನೋವನ್ನು ಆಗಲಾರ್ದಂತೆ, ಯಾಕಂದ್ರೆ ನನಗೆ ನೋವಾಗೋದಲ್ಲ, ನನ್ನ ನಂಬಿದಂಥ ಕಾರ್ಯಕರ್ತರು ನೋವಾಗಲಾರ್ದಂತೆ, ಪುನಃ ಯಾರಿಗೂ ಕೂಡ ಇರಿಸು ಮುಡಿಸಾಗಲಾರ್ದಂತೆ ರಾಜಕಾರಣ ಮಾಡ್ಕೊಂಡು ಹೋಗ್ತೀನಿ. ನನಗೆ ಎಲ್ಲಿ ಸೇಫ್ಟಿ ಆಗಿರ್ತದನ್ನು, ಎಲ್ಲಿ ರಾಮುಲು ಅವರು ಇವತ್ತು ಇಲ್ಲಿ ನಿಂತು ಇನ್ನು 10 ಮಂದಿಗೆ ಸಹಾಯ ಮಾಡೋಕ್ಕೆ, 10 ಮಂದಿಗೆ ಹೋಗಿ ಪ್ರಚಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂಥ ಕ್ಷೇತ್ರವನ್ನು ಹುಡ್ಕೊಂಡು ನಿಲ್ಲಂಥ ಕೆಲಸ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.